ಸೊ ನಾವೀಗ ಮೊದಲ ಕ್ಷೇತ್ರವನ್ನ ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಚಿಕ್ಕನಾಯಕನಹಳ್ಳಿ 2023 ಫೈಟ್ ಹೇಗಿತ್ತು ನೋಡಿ. ಚಿಕ್ಕನಾಯಕನಹಳ್ಳಿ 2023ರಲ್ಲಿ ಮಾಧುಸ್ವಾಮಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, JDS ನಿಂದ ಸುರೇಶ್ ಬಾಬು ಅವರು ಸ್ಪರ್ಧೆ ಮಾಡಿದ್ರು. ಮಾಧುಸ್ವಾಮಿ ಅವರು ತೆಗೆದುಕೊಂಡಂತ ಓಟ್ ಎಷ್ಟು? 60,994. ಇನ್ನು ಸುರೇಶ್ ಬಾಬು ಅವರಲ್ಲಿ ಗೆದ್ದಂತ ಅಭ್ಯರ್ಥಿ JDS ನಿಂದ ಯಾರ ವಿರುದ್ಧ? ಮಾಧುಸ್ವಾಮಿ ಅವರ ವಿರುದ್ಧ, ಬಿಜೆಪಿ ವಿರುದ್ಧ 71,036 ಮತಗಳನ್ನ ಅವರು ತೆಗೆದುಕೊಂಡಿದ್ದಾರೆ. ಸೊ ಅಲ್ಲಿ ಸುರೇಶ್ ಬಾಬು ಅವರು ಗೆದ್ದಿದ್ದಾರೆ. ಇದು ಈಗ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಷೇತ್ರ. ಅಲ್ಲಿ JDS ಅಭ್ಯರ್ಥಿ ಗೆದ್ದಿದ್ದಾರೆ. ನೆಕ್ಸ್ಟ್ ಮಾಧುಸ್ವಾಮಿ ಅವರು ನಾನು ಈಗ ಸೋತಿದ್ದೀನಿ, ನೆಕ್ಸ್ಟ್ ಬಿಟ್ಕೊಡಪ್ಪ ಅಂದ್ರೆ ಬಿಟ್ಕೊಟ್ಬಿಡ್ತಾರ? ಇಂಪಾಸಿಬಲ್. ಮಾಧುಸ್ವಾಮಿ ಅವರು ಕೂಡ ಘಟಾನುಘಟಿ ನಾಯಕರಲ್ಲಿ ಒಬ್ರು. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀನಿ. ಮಾರುತಿ ಸರ್, ಏನ್ ಹೇಳ್ತೀರಿ? ಬಹಳ ಪ್ರಮುಖವಾಗಿ ಚಿಕ್ಕನಾಯಕನಹಳ್ಳಿ ದೊಡ್ಡ ಫೈಟ್ ಇರುವಂತಹ ಒಂದು ಕ್ಷೇತ್ರ, ಘಟಾನುಘಟಿ ನಾಯಕರಿರುವಂತಹ ಕ್ಷೇತ್ರ, ಏನಾಗಬಹುದು? ರಾಮ್, ಈ ಒಂದು ವೇಳೆ ಈಗ ಮೈತ್ರಿ ಆಗಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯ ನಿರ್ಧಾರಕ್ಕೆ ಬಿಜೆಪಿ ಮತ್ತು JDS ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಮೊನ್ನೆ ದೆಹಲಿ ಮಟ್ಟದಲ್ಲಿ ಆದಂತಹ ಮಾತುಕತೆ ಹಿನ್ನೆಲೆಯಲ್ಲಿ ಹೀಗಾಗಿ ಕೆಲ ನಾಯಕರುಗಳು ರಾತ್ರೋರಾತ್ರಿ ಕಾಂಗ್ರೆಸ್ನ ನಾಯಕರುಗಳನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಗ್ಯಾರಂಟಿ ನ್ಯೂಸ್ ಯಾಕೆ ಬ್ರೇಕ್ ಮಾಡ್ತಿದೆ ಅನ್ನುವಂಥ ಒಂದು ಅನುಮಾನ ಜನರಿಗೂ ಕೂಡ ಇರುತ್ತೆ. ಇನ್ನೂ 2.5 ವರ್ಷ ಸುದ್ದಿ ಚುನಾವಣೆಗೆ ಸಮಯ ಇರಬೇಕಾದ್ರೆ ಈಗ ಯಾಕೆ ಬ್ರೇಕ್ ಮಾಡ್ತಿದ್ದಾರೆ ಅಂತ. ಮೊನ್ನೆ ಇದೇ ಕ್ಷೇತ್ರದ ನಾವೀಗ ಯಾವ ಕ್ಷೇತ್ರವನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರಾದಂಥವರು ಮಾಧುಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ನಾನು ರಾಜಕಾರಣಕ್ಕೆ ಭೇಟಿ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇದು ಕಳೆದ 2 ತಿಂಗಳಲ್ಲಿ 2ನೇ ಬಾರಿಗೆ ಅವ್ರು ಭೇಟಿ ಮಾಡುವಂಥದ್ದು. ಈಗ ರಾಜ್ಯದಲ್ಲಿ ರಾಜ್ಯ ಬಿಜೆಪಿ ನಾಯಕರು, ರಾಜ್ಯ JDS ನಾಯಕರುಗಳು, ಕೆಲವರು, ನಾನು ರಾಜ್ಯ ಬಿಜೆಪಿ ಎಲ್ಲ ನಾಯಕರುಗಳು ಮೈತ್ರಿ ಪರವಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಬಹುತೇಕರು ಮೈತ್ರಿ ಆಗ್ಲೇಬೇಕು. ಈ ಗ್ಯಾರಂಟಿಗಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಈಜಿ ದಡ ಸೇರಬೇಕು ಅಂತ ಹೇಳಿದ್ರೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, 2.5 ವರ್ಷದ ಬಳಿಕ ಬರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ನಾವು ಮೈತ್ರಿ ಮಾಡ್ಕೊಂಡೇ ಹೋಗ್ಬೇಕು ಅಂತ ಇದು ಬಿಜೆಪಿ ಹೈಕಮಾಂಡ್ ನಿಲುವು ಇದೇ ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿ 2028ಕ್ಕೆ ಒಂದು ವೇಳೆ ಮೈತ್ರಿ ಮಾಡ್ಕೊಂಡಿದ್ದೆ ಆದ್ರೆ ಹಳೆ ಮೈಸೂರು ಭಾಗದ ಹಲವು ನಾಯಕರುಗಳು, ಅದು ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಒಬ್ಬರಿಗೆ ವರವಾದ್ರೆ ಮತ್ತೊಬ್ಬರಿಗೆ ಶಾಪ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಾವು ಮೊದಲನೇದಾಗಿ ತೆಗೆದುಕೊಂಡಿರುವಂತಹ ಒಂದು ಕ್ಷೇತ್ರ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ. ತುಮಕೂರು, ಮಂಡ್ಯ, ರಾಮನಗರ ಈ 3 ಜಿಲ್ಲೆಗಳಲ್ಲಿ JDS ಪ್ರಭಾವ ಹೆಚ್ಚು. ಈ 3 ಜಿಲ್ಲೆಗಳಲ್ಲಿ ಕೆಲವೊಂದ್ಸಲ ಸ್ವೀಪ್ ಮಾಡಿರುವಂತಹ ಎಕ್ಸಾಂಪಲ್ಗಳು ಕೂಡ ಇದಾವೆ. 2018ರ ವಿಧಾನಸಭಾ ಚುನಾವಣೆ ನೋಡಿದ್ರೆ 7ಕ್ಕೆ 7 ಮಂಡ್ಯದಲ್ಲಿ ಗೆದ್ಬಿಟ್ರು. ಅದೇ ವಾತಾವರಣ ತುಮಕೂರಲ್ಲೂ ಕೂಡ ಇತ್ತು. ತುಮಕೂರಲ್ಲಿ ಇವತ್ತಿಗೂ ವೋಟ್ ಬ್ಯಾಂಕ್, JDS ವೋಟ್ ಬ್ಯಾಂಕ್ ಏನಿದೆ ಅದು ಅದೇ ರೀತಿಯದ್ದಿದೆ. ಅದರಲ್ಲೂ ತುಮಕೂರಿನ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಧಾನಸಭಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲಿ ಗೆದ್ದದ್ದು ಬಹಳ ವರ್ಷಗಳ ಹಿಂದೆ, ಬಹಳ ದಶಕಗಳ ಹಿಂದೆ, ಇತ್ತೀಚೆಗಿಲ್ಲ. 2004ರಿಂದ ಇತ್ತೀಚೆಗೆ ಕೇವಲ ಫೈಟ್ ಬಿಟ್ವೀನ್ JDS ವರ್ಸಸ್ ಬಿಜೆಪಿ. 2004ರಲ್ಲಿ ಇದೇ ಮಾಧುಸ್ವಾಮಿ ಅವರು JDS ಅಲ್ಲವಾಗ JDU ಇಂದ ಅವರು ಅಭ್ಯರ್ಥಿ ಆಗ್ತಾರೆ. JDU ಪ್ಲಸ್ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿ ಗೆಲ್ತಾರೆ. ಬಿಜೆಪಿ ಸಪೋರ್ಟ್ ತಗೊಂಡು ಅಲ್ಲಿ ಗೆಲ್ತಾರೆ. ಅವತ್ತಿಂದ ಇವತ್ತಿನವರೆಗೂ ನಡೆದಂತಹ ಎಲ್ಲಾ ಚುನಾವಣೆಗಳಲ್ಲೂ ಸುರೇಶ್ ಬಾಬು ವರ್ಸಸ್ ಮಾಧುಸ್ವಾಮಿ ಅಂತಾನೆ ಚುನಾವಣೆ ಆಗಿರುವಂತದ್ದು. ಒಮ್ಮೆ ಅವ್ರು ಗೆದ್ದಿದ್ದಾರೆ, ಒಮ್ಮೆ ಇವ್ರು ಗೆದ್ದಿದ್ದಾರೆ. ಅವ್ರು ಗೆದ್ದಾಗ ಅವ್ರು ಮಂತ್ರಿ ಆಗಿದ್ದಾರೆ, ಇವ್ರು ಗೆದ್ದಾಗ ಈಗ ಇವ್ರು JDLP ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಒಂದು ವೇಳೆ ಮೈತ್ರಿ ಆದ್ರೆ ಆಗ ಟಿಕೆಟ್ ಯಾರಿಗೆ? ಈಗ ಯಾರೇ ಆಗ್ಲಿ ಟಿಕೆಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮೈತ್ರಿ ಪಕ್ಷದವರು ಹೆಂಗ್ ಕೇಳ್ತಾರೆ ಅಂದ್ರೆ, ನಮ್ಮ MLA ಇದ್ದಾರೆ, ನಮಗೆ ಟಿಕೆಟ್ ಕೊಡ್ಬೇಕು. ಇದು ಇರುವಂತಹ ಸೂತ್ರ ಇದು. ನಿಮ್ಮ ಶಾಸಕ ಇದ್ರೆ ನಿಮ್ಗೆ ಟಿಕೆಟ್ ಅಂತ. ಹಾಗಾದ್ರೆ ಮಾಧುಸ್ವಾಮಿ ಮುಂದಿನ ನಡೆ. ಅದಕ್ಕೆ ಮಾಧುಸ್ವಾಮಿನೂ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಅವ್ರು. ಹಾಗಾದ್ರೆ ಈಗ ಕಾಂಗ್ರೆಸ್ ಅಲ್ಲಿ 2023ರಲ್ಲಿ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿ ಪರಿಸ್ಥಿತಿ ಏನು? ಕಾಂಗ್ರೆಸ್ ಅಲ್ಲಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿ ಇಲ್ಲ, ಅದರಲ್ಲಿ 2 ಮಾತಿಲ್ಲ. ಹಲವು ಪ್ರಯೋಗಗಳನ್ನ ಮಾಡಿದ್ರು. ಜಯಚಂದ್ರ ಅವರ ಮಗನ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು, ಎಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಈಗ ಒಂದು ವೇಳೆ ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಬಂದ್ರೆ ಮಾಧುಸ್ವಾಮಿ ಅವ್ರಿಗೂ ಅನಿವಾರ್ಯ ರಾಜಕಾರಣ ಮಾಡ್ಲೇಬೇಕು. ಹಾಗಾಗಿ ಸಿದ್ಧಾಂತ ಅವೆಲ್ಲ ಚುನಾವಣೆ ಬಂದಾಗ, ಚುನಾವಣೆ ಮುಗಿದ ಮೇಲೆ ಸಿದ್ಧಾಂತಗಳು ಬಹಳಷ್ಟು ಬದಲಾವಣೆ ಆಗಿದ್ದನ್ನು ನಾವು ನೋಡಿದ್ವಿ. ಅದು ಎಂತೆಂಥ ಘಟಾನುಘಟಿ ನಾಯಕಗಳೇ ಸಿದ್ಧಾಂತಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಮೈತ್ರಿ ಮುಂದುವರೆದಿದ್ದಾದ್ರೆ ರಾಜಕೀಯ ಪಲ್ಲಟಗಳು ಆಗೋದು ಸಹಜ. ಎರಡೆರಡು ಸಮಸ್ಯೆಗಳು ಬರ್ತವೆ. ಒಂದು, ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಇದೇ ರೀತಿಯಾಗಿ ಕೆಲ ರಾಜಕಾರಣಿಗಳೇ ತಮ್ಮ ರಾಜಕೀಯವನ್ನೇ ಕಳ್ಕೊಳ್ಬೇಕಾಗುತ್ತೆ. ಹಲವಾರು ಬಾರಿ ಅದು
ಆಗಿದ್ದು ಕೂಡ. ಅದೇ ರೀತಿ ಮೈತ್ರಿ ಆದಾಗ್ಲೂ ಕೂಡ ಗೆದ್ದವನು ಟಿಕೆಟ್ ಕಳ್ಕೊಂಡಿರುವ ಎಕ್ಸಾಂಪಲ್ಸ್ ಇದಾವೆ. ಯಾವುದೋ ಬೇರೆ ಸೂತ್ರದ ಅನ್ವಯ ಟಿಕೆಟ್ ಪಡ್ಕೊಂಡು ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿರೋದು ಕೂಡ ಇದಾವೆ. ಹೀಗಾಗಿ ಇಬ್ರು ಕೂಡ 4-5 ವಿಧಾನಸಭಾ ಕ್ಷೇತ್ರಗಳಿಂದ ಪೈಪೋಟಿ ಮಾಡ್ಕೊಂಡು ಬಂದಿದ್ದಂಥವ್ರು ಈಗ ಒಗ್ಗಟ್ಟಾಗಿ ಹೋಗ್ಬೇಕು ಅಂದ್ರೆ ಕೇಳ್ತಾರ? ಯಾವುದೇ ಕಾರಣಕ್ಕೂ ಮಾಧುಸ್ವಾಮಿನೂ ಕೇಳಲ್ಲ, ಸುರೇಶ್ ಬಾಬುನು ಕೇಳಲ್ಲ. ಒಂದು ಹೆಜ್ಜೆ ಮುಂದೆ ಬಂದು ಸುರೇಶ್ ಬಾಬು ಒಂದ್ ವೇಳೆ ಕೇಳ್ಬೋದೇನ, ಆದ್ರೆ ಮಾಧುಸ್ವಾಮಿ ಅಂತೂ ಕೇಳೋದಿಲ್ಲ. ಸೊ ಸವಾಲಂತೂ ಇದ್ದೇ ಇದೆ ಮೈತ್ರಿ ನಾಯಕರಿಗೆ. ಸೊ ಇದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕತೆ.